ವೆಲ್ಕಮ್ ಬ್ಯಾಕ್. ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಕೊನೆಗೂ ಡಿಲಿಮಿಟೇಷನ್ ಪಟ್ಟಿಯನ್ನು ಸಿದ್ಧಪಡಿಸಿದೆ ಪಾಲಿಕೆ. ಡಿಲಿಮಿಟೇಷನ್ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸಿದೆ ಇದೀಗ ಪಾಲಿಕೆ. ಎಂದು ವಾರ್ಡ್ ಮರು ವಿಂಗಡಣೆ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸಿದೆ. ಈಗ ಸಲ್ಲಿಸಿದಂತಹ ಕಮಿಟಿ ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆಯಲ್ಲಿ ಇದೀಗ ಕೊನೆಗೂ ಡಿಲಿಮಿಟೇಷನ್ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಡಿಲಿಮಿಟೇಷನ್ ಪಟ್ಟಿ ಸರ್ಕಾರಕ್ಕೆ ಪಾಲಿಕೆ ಸಲ್ಲಿಸಿರುವಂತದ್ದು. ಇನ್ನು ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಕೊನೆಗೂ ಇದೀಗ ಡಿಲಿಮಿಟೇಷನ್ ಪಟ್ಟಿಯನ್ನು ಸಿದ್ಧಪಡಿಸಿದೆ ಪಾಲಿಕೆ. ಡಿಲಿಮಿಟೇಷನ್ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು. ಪಾಲಿಕೆ ಈಗ ಸಿದ್ಧತೆಯೆಲ್ಲ ಮಾಡಿಕೊಂಡು ಸರ್ಕಾರಕ್ಕೆ ಪಟ್ಟಿಯನ್ನು ಸಲ್ಲಿಸಿದೆ. ಕೊನೆಗೂ ಡಿಲಿಮಿಟೇಷನ್ ಪಟ್ಟಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದೆ. ಬಿಬಿಎಂಪಿ ಚುನಾವಣೆಗೆ ಸುಪ್ರೀಂ ಕೋರ್ಟ್ ಆದೇಶ ಇರುವಂತಹ ಹಿನ್ನೆಲೆಯಲ್ಲಿ ಕೊನೆಗೂ ಡಿಲಿಮಿಟೇಷನ್ ಪಟ್ಟಿಯನ್ನು ಸಿದ್ಧಪಡಿಸಿ ಪಾಲಿಕೆ ಈಗ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು. ಇನ್ನು 8 ವಾರದೊಳಗೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. 198 ಇದ್ದ ವಾರ್ಡ್ ಪಟ್ಟಿಯನ್ನ 243 ವಾರ್ಡ್ಗೆ ಏರಿಕೆಯನ್ನ ಮಾಡಲಾಗಿರುವಂತದ್ದು. ಈಗ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ಕೊಟ್ಟಿತ್ತು ಅದಕ್ಕೆ ಇದೀಗ ಪಾಲಿಕೆ ಸಿದ್ಧಪಡಿಸಿರುವಂತದ್ದು. ಇಂದು ವಾರ್ಡ್ ಮರು ವಿಂಗಡಣೆ ಪಟ್ಟಿ ಸರ್ಕಾರಕ್ಕೆ ಸಲ್ಲಿಸಿದೆ. 8 ವಾರದ ಒಳಗಡೆ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಇದೀಗ 198 ಇದ್ದಂತಹ ವಾರ್ಡ್ ಪಟ್ಟಿಯನ್ನ 243 ವಾರ್ಡ್ಗೆ ಏರಿಕೆಯನ್ನ ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆಶಿಕ್, ಇದೀಗ ಡಿಲಿಮಿಟೇಷನ್ ಪಟ್ಟಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿರುವಂತದ್ದು. ಇನ್ನು ವಾರ್ಡ್ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಎಷ್ಟು ವಾರ್ಡ್ಗಳನ್ನ ಏರಿಕೆ ಮಾಡಿರುವಂತದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ಹೌದು, ಬಹುನಿರೀಕ್ಷಿತವಾಗಿ ಬಿಬಿಎಂಪಿ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನುವಂತ ಒಂದು ದೊಡ್ಡ ಕುತೂಹಲ ನಮ್ಮಂದಿತ್ತು. ಅದಕ್ಕೆ ಈಗ ಮೊದಲ ಮಹತ್ವದ ಹೆಜ್ಜೆಯನ್ನ ಬಿಬಿಎಂಪಿ ಕಡೆ ಇಟ್ಟಿರುವಂತದ್ದು. ಇತ್ತೀಚೆಗೆ ಕೆಲವೊಂದು ಕಾರ್ಪೊರೇಷನ್ ಇಲೆಕ್ಷನ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ತೀರ್ಪಲ್ಲಿ ಅಂದ್ರೆ ಸ್ಥಳೀಯ ಚುನಾವಣೆಯನ್ನ ನಡೆಸೋದಕ್ಕೆ ಒಂದು ಆದೇಶವನ್ನ ಕೊಟ್ಟಿದ್ದು. ಅದಾದ ಬಳಿಕ ಬೆಂಗಳೂರಿನ ಇಬ್ಬರು ಮಾಜಿ ಕಾರ್ಪೊರೇಟರ್ಗಳು ಸಲ್ಲಿಸಿದಂತಹ ಪಿಟಿಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ 8 ವಾರದ ಒಳಗಾಗಿ ಬಿಬಿಎಂಪಿ ಚುನಾವಣೆಯನ್ನು ಕೂಡ ನಡೆಸೋದಕ್ಕೆ ಒಂದು ಮಹತ್ವದ ಆದೇಶವನ್ನ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ ಬಿಬಿಎಂಪಿ ಇದೀಗ ಡಿಲಿಮಿಟೇಷನ್ ಅಂದ್ರೆ ವಾರ್ಡ್ ಮರು ವಿಂಗಡಣೆಯನ್ನ ಮಾಡಿ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. ಸದ್ಯಕ್ಕೆ 198 ವಾರ್ಡ್ ಇದ್ದಿದ್ದನ್ನ 243 ವಾರ್ಡ್ಗೆ ಏರಿಕೆಯನ್ನ ಮಾಡಿ ಒಂದು ವಾರ್ಡ್ ಡಿಲಿಮಿಟೇಷನ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಈ ವಾರ್ಡ್ ಡಿಲಿಮಿಟೇಷನ್ ಅನ್ನ ಮಾಡಿರುವಂತದ್ದು ಜನಸಂಖ್ಯೆ ಆಧಾರದ ಮೇಲೆ 2011ರ ಜನಗಣತಿ ಏನಿದೆ ಅದರ ಆಧಾರದ ಮೇಲೆಗೆ ವಾರ್ಡ್ ವಿಂಗಡಣೆಯನ್ನ ಮಾಡಿರುವಂತದ್ದು. ಈ ಡಿಲಿಮಿಟೇಷನ್ ವರದಿಯಲ್ಲಿ ಸುಮಾರು ಒಂದೊಂದು ಪ್ರತಿ ವಾರ್ಡ್ಗೂ ಕೂಡ ಸರಾಸರಿ 35,000 ಮತದಾರರು ಒಳಗೊಳ್ಳುವಂತೆ ಒಂದು ಆಧಾರದ ಮೇಲೆಗೆ ಒಂದು ಮರುವಿಂಗಡಣೆಯನ್ನ ಮಾಡಿರುವಂತದ್ದು ಈಗಾಗಲೇ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಜೊತೆಗೆ ಒಟ್ಟಾರೆ ಇಡೀ ಬೆಂಗಳೂರಿನಲ್ಲಿ ಈ ಒಂದು ಚುನಾವಣೆಗೆ 85 ಲಕ್ಷ ಮತದಾರರು ಮತದಾನ ಕೂಡ ಮಾಡ್ತಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಸದ್ಯಕ್ಕೆ ಬಿಬಿಎಂಪಿಯ ಆ ಕಮಿಟಿ ಸರ್ಕಾರಕ್ಕೆ ಈ ಒಂದು ಯುಡಿ ಡಿಪಾರ್ಟ್ಮೆಂಟ್ಗೆ ಒಂದು ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದೆ. ಸರ್ಕಾರ ಇದಕ್ಕೆ ಎಷ್ಟು ಬೇಗ ಅನುಮೋದನೆಯನ್ನು ಕೊಡುತ್ತೋ ಅದಾದ ಬಳಿಕ ಬಿಬಿಎಂಪಿ ಇದನ್ನ ಒಂದು ಪಬ್ಲಿಕ್ ಒಪಿನಿಯನ್ಗೂ ಕೂಡ ಹಾಕುತ್ತೆ. ಸುಮಾರು 7 ದಿನಗಳ ಕಾಲ ಸಾರ್ವಜನಿಕರಿಗೆ ಈ ಒಂದು ಡಿಲಿಮಿಟೇಷನ್ ಅನ್ನ ಯಾವ್ದಾದ್ರು ತಂಟೆ ತಕರಾರಿದ್ರೆ ಹೇಳಿ ಅನ್ನುವಂತ ನೆಲೆಗಟ್ಟಿನಲ್ಲಿ ಒಂದು ಸಾರ್ವಜನಿಕ ಆಕ್ಷೇಪಣೆಗೂ ಕೂಡ ಒಂದು ಅವಕಾಶ ಕೊಡುತ್ತೆ. ಅದಾದ ಬಳಿಕ ಸಾರ್ವಜನಿಕರಿಂದ ಯಾವುದೆಲ್ಲ ರೀತಿಯಾದಂತಹ ಸಲಹೆಗಳು ಸೂಚನೆಗಳು ಬರುತ್ತೆ ಅದನ್ನು ಒಳಗೊಂಡಂತೆ ಒಂದು ಅಂತಿಮ ಪಟ್ಟಿಯನ್ನ ತಯಾರಿಸಿ ಆ ಚುನಾವಣೆಗೆ ಘೋಷಣೆ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಇನ್ನೊಂದ್ ಕಡೆಯಿಂದ ಡಿಲಿಮಿಟೇಷನ್ ಪಟ್ಟಿ ಈಗ ಅಂತಿಮವಾಗಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಕೂಡ ಬೇಗನೆ ಒಂದು ಮೀಸಲಾತಿ ವಿಚಾರವಾಗಿ ಕೂಡ ಒಂದು ಘೋಷಣೆಯನ್ನ ಮಾಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಚೈತ್ರ, ಓಕೆ, ಧನ್ಯವಾದಗಳು ಆಶಿಕ್ ತಮ್ಮೆಲ್ಲ ಮಾಹಿತಿಗಾಗಿ. ಸುದ್ದಿ ಮುಂದುವರಿಯುತ್ತೆ. ಸ್ಮಾಲ್